ಸಿದ್ದರಾಮಯ್ಯನವರೇ, ಒಂದೇ ಒಂದು ವಿಷಯ, ಪಾ ಮಲ್ಲೇಶ್ ಅವರು ಮಾತೃಭಾಷಾ ಮಾಧ್ಯಮಕ್ಕೆ ಹೋರಾಟ ಮಾಡಿದವರು ಕೊನೆವರೆಗೂ. ನೀವು ಅದರಲ್ಲಿ ನಂಬಿಕೆ ಇಟ್ಟಿರೋರು. ಅವ್ರ ಮಾತಿಗೆ ಬೆಲೆ ಕೊಟ್ಟು 2015ರಲ್ಲಿ 5ನೇ ತರಗತಿವರೆಗೆ ಕನ್ನಡ ಭಾಷಾ ವಿಷಯದಲ್ಲಿ ಮಲ್ಲೇಶ್ವರಿಗಿದ್ದಂಥ ಕ್ಲಾರಿಟಿ ನಮಗೆ ಯಾರಿಗೂ ಇಲ್ಲ. ಯಾಕಂದ್ರೆ ಮಲ್ಲೇಶ್ ಅವರು ಕನ್ನಡ ನಮ್ಮ ಮಾತೃ ಭಾಷೆಯಲ್ಲೇ ಮಾಧ್ಯಮ ಆಗಬೇಕು. ಅದಕ್ಕೋಸ್ಕರನೇ ಈ ವಿಜ್ಞಾನ ಎಲ್ಲ ಕನ್ನಡದಲ್ಲಿ ಕಲಿಬೇಕು ಅಂತ ಕಾರ್ಯ. ನೀನು ಸೆಕ್ರೆಟರಿ ಆಗಿದ್ದೀರಿ, ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕನ್ನಡ ಮಾಧ್ಯಮ ಆಗಬೇಕು ಅಂತ, ಆದ್ರೆ ಮುಂದಿನ ವರ್ಷ ನಿಮ್ಮ ಶಿಕ್ಷಣ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು 3000 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತರ್ತಾ ಇದ್ದಾರೆ. ಅದನ್ನು ತಡೀಬೇಕು ತಾವು ದಯವಿಟ್ಟು. ನಿಮ್ಮ ಸಲಹೆಯ ಗಂಭೀರವಾಗಿ ಪರಿಗಣಿಸಲಾಗುವುದು. ನನಗೆ ನೋಡಿ, ಪಾಪ ಇವರು ಜೊತೆಲಿದ್ದವರು ಮಲ್ಲೇಶ್ ಜೊತೆ ಇಲ್ಲಿ ಬಹಳ ದಿನ ಮಲ್ಲೇಶ್ ಚಿಂತನೆಗಳಲ್ಲಿ ಭಾಗಿಯಾಗಿದ್ದವರು, ಅವ್ರ ಜೊತೆ ಇದ್ದವರು, ಅವರ ಹೋರಾಟಗಳಲ್ಲಿ ಭಾಗವಹಿಸಿದ್ದವರು ಬಹಳ ದಿನ ಇದ್ದಾರೆ. ಇಲ್ಲ, ಆದರೆ ಮೈಸೂರು ನಗರದಲ್ಲಿ ನನಗೆ ಯಾವಾಗಲೂ ಹೇಳ್ತಿದ್ರು, ಅಲ್ಲಿ ಇತ್ತೀಚೆಗೆ ನಮ್ಮ ಮೈಸೂರು ನಗರ ಇದೆಯಲ್ಲ, ನ್ಯಾಷನಲ್ ಬಿಲ್ಡಿಂಗ್ ಹತ್ರ ಅಲ್ಲಿ ಚಳುವಳಿಗಳು ನಡೆಯುವು ಯಾವಾಗಲೂ. ಈಗ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲೂ ನಿಲ್ಲಿಸ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು ಚಳುವಳಿನ. ನಾನು ಮಾಡಿರೋದಲ್ಲ, ಯಾರು ಕೋರ್ಟ್ನವ್ರು ಮಾಡಿಬಿಟ್ಟಿರೋದು, ಹೈಕೋರ್ಟ್ನವ್ರು ಮಾಡಿರೋದು, ನಾನು ಮಾಡಿರೋದಲ್ಲ. ಈಗ ನಿಮ್ಗೆ ಗೊತ್ತಾ, ನಿಮ್ಗೊಂದು ಕತೆ ಈಗ ಇತ್ತೀಚೆಗೆ ಆಗಿರೋದು, ಹೇಳ್ಬಾರ್ದು ನಾನು.